ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಂ ಬಿ ಪಾಟೀಲರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅವತ್ತಿನ ದಿನದಲ್ಲೇ JDS 3, ಪಕ್ಷೇತರ 1, ಕಾಂಗ್ರೆಸ್ 18 ಈ ತರ ಒಂದು ಮೆಜಾರಿಟಿ ಇದ್ದಂತಹ ಸಮಯದಲ್ಲಿ ಅತ್ಯಂತ ಒಂದು ಶ್ರದ್ಧೆ, ದೃಢ ನಿರ್ಧಾರದಿಂದ ಅವತ್ತು ನಮ್ಮನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಲು ಈ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಎಲ್ಲರೂ ಶ್ರಮ ಪಟ್ಟು ಅವತ್ತಿನಿಂದಲೇ ಅಧ್ಯಕ್ಷರು ಮಾಡಿದ್ರು. ಅದನ್ನ ಹೇಳಿದೆ ನಾನು, ಅಪ್ಪಾಜಿ ನಾಡಗೌಡರು ಶ್ರಮ ಇದೆ ಅಲ್ಲಿ. ನಿಮ್ ಮೇಲೆ ಅದೇ ಆರೋಪ ಮಾಡ್ತಾರೆ ಸರ್. ಇಷ್ಟೆಲ್ಲ ಅವರು ಶ್ರಮ ಪಟ್ರು, ನಿಮ್ಗೆ ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೇಡಮ್ ಮಾಡಿದ್ರು ಮಿನಿಯವರು. ಆದ್ರೂ ನೀವು ಅಲ್ಲಿ ಜನರಿಗೆ ಅವ್ರ ಜೊತೆಗೆ ಇದ್ದಿದ್ದಿಲ್ಲ, ನೀವು ಹೋಗಿ ಗೋವಾಗ ಹೋಗ್ಬಿಟ್ರಿ, ಆ ಜನರಿಗೆ ನೀವು ಅಪಚಾರ ಮಾಡಿದ್ರಿ ಅನ್ನುವಂತ ಆರೋಪ ನಿಮ್ಮ ಮೇಲೆ ಬರಾಗ್ತೈತಿ. ಏನು ಉತ್ತರ ಕೊಡ್ತೀವಿ? ಹೌದಲ್ಲ, ಯಾರು ಅಲ್ಲೇ ನಾವು ಹೊಟ್ಟಿ ಪಾಡಿಗಾಗಿ ದುಡಿಯಕ್ ಹೋದವರು, ನಾವು ದುಡಿದು ಐತಿ, ರಾಜಕಾರಣನೂ ಮಾಡೋದೈತಿ. ಓನ್ಲಿ ರಾಜಕೀಯದಿಂದ ಅಂದ್ರೆ ನಾವು ಇಲ್ಲೆಲ್ಲ ಆತರ ರಾಜಕಾರಣ ಮಾಡುವಂತದಲ್ಲ. ಎಲ್ಲಾನು ಅಲ್ಲಿ ಗೋವಾ ರಾಜ್ಯದೊಂದು ನಾನು ಜವಾಬ್ದಾರಿಯುತವಾಗಿ ಗೋವಾದಿಂದ ಇಲ್ಲಿ ನಿರಂತರ ನಿಮ್ ಸಮಾಜಕ್ಕೆ ಆಗ್ತಕ್ಕಂತ ಅನ್ಯಾಯ ನಾನು ಬಂದಿನಿ, ನಾನು ಇರ್ತೀನಿ. ನಮ್ದು ಒಂದ್ ನಿಮಿಷ ಕೇಳಿ, ಇವತ್ತು CS ನಾಡಗೌಡ ಅವರು ಈ ವಿಚಾರ ಎತ್ತಿದ್ದಾರೆ ಅಂತ ಹೇಳಿ ಬಂದು ಪತ್ರಿಕಾಗೋಷ್ಠಿ ಮಾಡಿದಿರಿ. ಯಾವ ವಿಚಾರದಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿರುತ್ತೆ ಎಂದು ಪತ್ರಿಕಾಗೋಷ್ಠಿ ಮಾಡಿದಿರಿ? ಸಾಕಷ್ಟು ಸಲ ಆಗಿದೆ, ಮುದ್ದೇಳದಲ್ಲಿ ಆಗಿದೆ, ಹೆಡ್ ಕ್ವಾರ್ಟರ್ ನಲ್ಲಿ ಆಗಿಲ್ಲ. ಹೆಡ್ ಕ್ವಾರ್ಟರ್ ಆಗಿರೋದು ಏನಂತಂದ್ರೆ ಅವರು ನಿಮ್ಮ ಧ್ವನಿಯನ್ನ ಎತ್ತಿದ್ದಾರೆ. ಕುರುಬ ಸಮಾಜಕ್ಕೆ ಆಗಿರ್ತಕ್ಕ ಅನ್ಯಾಯವನ್ನ ಅವರೇ ಎತ್ತಿದ್ದಾರೆ ನಾಡಗೌಡರು ಅಲ್ವಾ? ಅದನ್ನ ನೀವು ಹೆಂಗ್ ಖಂಡನೆ ಮಾಡ್ತೀರಿ? ಅಲ್ಲ, ಅನ್ಯಾಯ ಅಂತ ಅವರು ಎಲ್ಲಿ ಸ್ಪಷ್ಟೀಕರಣವಾಗಿ ಆಗಿದೆ ಅಂತ ಹೇಳಿಲ್ಲ. ಸರ್ಕಸ್ ಅಂತ ಹೇಳಿದ್ರು. ಸರ್ಕಸ್ ಅಂದ್ರೆ ಇಷ್ಟು ದೊಡ್ಡ ಸಮುದಾಯಕ್ಕೆ ಅಧಿಕಾರ ಪಡಿಲಿಕ್ಕೋಸ್ಕರ ಸರ್ಕಸ್ ಮಾಡ್ಬೇಕಾ? ಅಲ್ಲ, ಸರ್ಕಸ್ ಮಾಡ್ಬೇಕಂತ ಅಲ್ಲ. ಸರ್ಕಸ್ ಅಂದ್ರೆ ಏನು? ಎಲ್ಲರೂ ಅವರು ಕೂಡ ಇದಾರಲ್ಲ ಅವರು ಸರ್ಕಸ್ ನಲ್ಲಿ. ನಿಮ್ಮ ಉತ್ತರ ಹೆಂಗಿದೆ? ಈ ಕಡೆ ಎಂ ಬಿ ಪಾಟೀಲ್ ಬಿಡಕ್ ಆಗ್ತಾ ಇಲ್ಲ. ಇಲ್ಲ, ಹಿರಿಯ ನಾಯಕರು ಅಲ್ರಿ, ಅಲ್ಲ, ನಾವು ಅವ್ರಿಗೆ ದ್ವೇಷ ಮಾಡ್ತಾ ಇಲ್ಲ. ಒಂದ್ ನಿಮಿಷ, ಇಲ್ಲಿ ಏನಾಗಿದೆ, ಋಣಭಾರ ತೀರ್ಸಂತ ಕೆಲ್ಸಕ್ಕಾಗಿ ಬಂದ್ ಕೂತಂಗ ಆಗಿದೆ. ಇಲ್ಲ ಸರ್, ನಾ ಹೇಳ್ತೀವಿ, ನಾವು ತಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಂತೀನಿ. ಅವ್ರನ್ನೂ ಋಣಭಾರ, ಇವ್ರನ್ನೂ ಋಣಭಾರ ಪ್ರಶ್ನೆ ಇಲ್ಲ. ಎಲ್ಲರೂ ಶ್ರಮ ವಹಿಸಿ ನಮ್ಮನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುಂದ್ರಿಸಿದ್ದಾರೆ ಅನ್ನುವಂತ ಒಂದು ಮಾತು ಅಲ್ಲಿ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀವಿ. ಅವರು ನಾವು ಶ್ರಮ ಪಟ್ಟೇವೆ ಅಂತ ಅವ್ರು ಹೇಳ್ಬೋದು, ಇವ್ರು ನಾವು ಶ್ರಮ ಪಟ್ಟೇವೆ ಅಂತ ಇವ್ರು ಹೇಳ್ಬೋದು. ಮಂತ್ರಿ ಸ್ಥಾನದಲ್ಲಿ ಇಬ್ಬರು ಕಾಣಬಹುದಾಗಿತ್ತು, ನಾವು ಖುಷಿಯಿಂದ ನಾವು ನೋಡಬಹುದಾಗಿತ್ತು. ಯಾರ್ಯಾರು ಪೈಪೋಟಿ ಮಾಡ್ತಿದ್ರು ಬಿಜಾಪುರ ಜಿಲ್ಲೆಯಲ್ಲಿ, ನಾವು 2 ಮಂತ್ರಿಗಳನ್ನ ಆಗಬೇಕಂತ ಎಂ ಬಿ ಪಾಟೀಲ್ ಸಾಹೇಬರು ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಏನೇನೋ ಮಾಡ್ಕೋಬೇಕಾಗಿತ್ತು. ಅವರು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಪ್ರಯತ್ನ ಇನ್ನಷ್ಟು ಮಾಡಬೇಕಾಗಿತ್ತು. ಇದು ಯಾವ ಕ್ರೆಡಿಟ್? ಈ ಜಿಲ್ಲೆಯ ಕಾಂಗ್ರೆಸ್ ನೋಡ್ರಿ, ಸ್ಪೆಸಿಫಿಕ್ ನೋಡ್ರಿ, ಇಲ್ಲಿ ಆರ್ಥಿಕವಾಗಿ ಮತ್ತು ಕಣ್ಣು ಸೊನ್ನೆ, ಇವತ್ತಿನ ವಾಕ್ ಚಾತುರ್ಯ, ಕಣ್ಣು ಚಾತುರ್ಯ, ಬಾಯಿ ಚಾತುರ್ಯದಿಂದ ಎಂ ಬಿ ಪಾಟೀಲ್ ಸದೃಢ ಅದರ ಅನ್ನುವಂಥದ್ದು ಎಲ್ಲರೂ ಇಡೀ ಬಿಜಾಪುರ ಜಿಲ್ಲೆಗೆ ಗೊತ್ತು. ಅವರೇ ಪ್ರತಿಯೊಂದು ಒಂದು ಹಿಡಿದ್ರಂದ್ರೆ ಹಠ ಸಾಧನೆ ಮಾಡಲಾರ್ದ ಬಿಡಂಗಿಲ್ಲ ಅನ್ನೋದು ಗೊತ್ತೈತಿ. ಅಂತ ಒಂದು ನಾವು ಅಪ್ಪಾಜಿ ನಾಡಗೌಡರು ಅದನ್ನ ಲಿಫ್ಟ್ ಮಾಡಿಕೊಟ್ರು, ಇವ್ರು ತಂದು ನಮ್ಮನ್ನು ಕುರ್ಚಿ ಮ್ಯಾಗ ಕುಂದಿರ್ಸಿದ್ರಂತೆ ನಾವು ಹೇಳ್ತೀವಿ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು ಅವತ್ತ ಒಂದು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ನಲ್ಲಿ ಇಟ್ಕೊಂಡ್ ಕುಂತ್ರ ಅವತ್ತ ಅವ್ರ ಜೊತೆ ಏನೋ ಮಾತುಕತೆ ಆಗಲಿಲ್ಲ ಅನ್ನುವಂತ ಒಂದು ಅವ್ರಿಗೆ ನಮ್ಗೆ ಏನು ಹೇಳಿಲ್ಲ ಅಂತ ಅವತ್ತು ಎಸ್ಕಾರ್ಟ್ ತಗೊಂಡು ಹೋಗಿ ನಮ್ಮ ಬೋಸರಾಜ್ ಸಾಹೇಬ್ರು ಅವತ್ತಿನ ಈ ಉಸ್ತುವಾರಿಯಾಗಿ ಅವ್ರ ಹೇಳಿಕೆಗೆ ನೀವು ಖಂಡನೆ ಮಾಡ್ತಿರೋ ಅಥವಾ ಸಪೋರ್ಟ್ ಮಾಡ್ತಿರೋ? ಖಂಡನೆ ಅನ್ನುವಂತ ವಿಚಾರ ಹೆಂಗ್ರಿ? ಖಂಡನೆ ಅಂತ ಇನ್ನ ಬರ್ತಕ್ಕಂಥ ನೋಡ್ರಿ, ಇಡೀ ಜಿಲ್ಲಾ ಮುಖಂಡರಿಗೆ ನಾವು ಒಂದು ವಿನಂತಿ ಮಾಡ್ಕೊಂತೀನಿ. ನಮ್ಮ ಸಮಾಜ ಇಲ್ಲಿವರೆಗೂ ದೊಡ್ಡದೈತೆ ಅಂತ ಹೇಳ್ಕೊಂತ ಬಂದೇವಿ, ಆದ್ರೆ ನಾವು ಸಣ್ಣದಾಗಿದ್ದೇವೆ. ಅಲ್ಲೇ ಜಿಲ್ಲಾ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನದಾಗ ಇತಿಮಿತಿ ಒಳಗ ನಮ್ಮನ್ನು ಬೆಳೆಸಿದಿರಿ. ಇನ್ನು ನಾವು ಶಾಸಕ ಸ್ಥಾನದಲ್ಲಿ ನೀವೆಲ್ಲರೂ ಸೇರಿ ನಮ್ಮ ಮತಗಳನ್ನ ನೀವು ತಗೋರಿ, ನಿಮ್ ಜೊತೆ ಇರ್ತಾವ, ನಿಮ್ಮ ಮತಗಳನ್ನ ನಮ್ಗೆ ಹಾಕಿ ಒಬ್ಬರನ್ನ ಶಾಸಕರನ್ನ ಯಾರೇ ಈಗ ಅಲ್ಲಿ ಮಾಡಿದ್ದೀನಿ, ಸ್ಪಷ್ಟಗೊಳಿಸಿದ್ದೀನಿ. ಇದೆಲ್ಲ ಸಮಸ್ಯೆ ಚಲೋ ಆಗಿದೆ ಅಲ್ಪ ಅಂದ್ರೆ ಸಚಿವ ಸ್ಥಾನ ಸಿಗದೆ ಇರೋ ಕಾರಣ ಕಾಂಗ್ರೆಸ್ ಅಲ್ಲ, ಅವ್ರು ಬಿಟ್ಟು ಒಬ್ಬ ನೋಡ್ರಿ, ಎಲ್ಲರೂ ಒಂದ ಕಡೆ ಇರ್ಬೇಕು. ರಾಜಕೀಯ ರಂಗದೊಳಗೆ ಎಲ್ಲ ಒಂದ ಕಡೆ ಇದ್ದು
ಬೆಳಿಬೇಕಂತೇನಿಲ್ಲ. ಎಲ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೋ ಅಲ್ಲಿ ಹೋಗಿ ಬೆಳಿಬಹುದು ಅವರು. ಒಟ್ಟಾರೆ ನಿಮ್ಮ ಸಮುದಾಯಕ್ಕ ನಾಡಗೌಡರಿಂದ ಅನ್ಯಾಯ ಆಗಿದೆಯೋ ಇಲ್ವೋ ಅದೇ ಹೇಳ್ರಿ. ಕೊಡಿ. ನಮ್ಮ ಆಗಿದ್ರೆ ಆಗಿದೆ, ನಾನ್ ಹೇಳ್ತೀನಿ ಹೇಳ್ರಿ. ಆಗಿದ್ರೆ ಆಗಿದೆ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ಅಡ್ಡಗೋಡಿ ಮೇಲೆ ದೀಪ ಇಡಕ್ ಹೋಗ್ರಿ. ಅಡ್ಡಗೋಡೆಗೆ ದೀಪ ಅನ್ನೋದ್ರೆ ನಾಡಗೌಡರಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ. ಅನ್ಯಾಯ ಆದ್ರ ಸತ್ಯಕ್ಕೆ ಇನ್ ಬರ್ತಕ್ಕಂಥ ದಿನಮಾನ ಒಳಗ ಮೇಟಿಯವ್ರು ನೀವು ಹಿಂಗೆ ಹೇಳ್ತೀರಿ, ಅನ್ಯಾಯ ಆಗಿದ್ರೆ ಸಹಿತ ಅಂತ ಅನ್ನೋದು ಹೆಂಗಿದು? ಈಗ ಆಯ್ತು ನೋಡ್ರಿ, ಈಗ ಒಂದ್ ಕ್ಲಿಯರೆನ್ಸ್ ಅಪ್ಪಾಜಿ ನಾಡಗೌಡ್ರಿ ನಾಡಗೌಡರಿಂದ ಅನ್ಯಾಯ ಆಗಿಲ್ಲ. ಅವ್ರು ಹೇಳೋದು ಎಂ ಬಿ ಪಾಟೀಲ್ ಅನ್ಯಾಯ ಆಗಿದೆ ಅಂತ ಹೇಳಿ. ಯಾರು ಅವ್ರು ನಾಡಗೌಡರು ಅವ್ರ ಮಂತ್ರಿ ಸ್ಥಾನದೊಳಗ ಮಂತ್ರಿ ಸ್ಥಾನದೊಳಗ ಹಾಲು ಮತ್ತು ಸಮಾಜಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಸಂದರ್ಭ ಆಯ್ತು, ಇಡೀ ಜಿಲ್ಲೆದೊಳಗ ಅದಕ್ಕೆ ಉತ್ತರ ಕೊಡ್ರಿ. ಇಡೀ ಅದು ಅವ್ರ ಮಂತ್ರಿ ಸ್ಥಾನ ಅಲ್ಲಿ ಹೈಕಮಾಂಡ್ ಮಾತಾಡ್ಲಿ. ಇದಕ್ಕೆ ನಿಮ್ಮ ಸಮಾಜದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅದು ಗಳ್ಳಿ ಮನೆಯವರು ನೀವು ಬೇರೆದವರು ಗೊತ್ತಿಲ್ಲ. ಇದು ಸರ್ಕಸ್ ಆಗ್ತಿರ್ಬೇಕಾದ್ರೆ ಅವ್ರು ಅಡ್ಡ ಹಾಕಿದ್ರು ಅನ್ನೋ ಅರ್ಥದೊಳಗ ಅವ್ರು ಹೇಳ್ಯಾರ. ಆಗ್ಯಾರೋ ಇಲ್ಲೋ ಇವೆರಡೇ ಉತ್ತರ. ಯಾರೋ ಇದಕ್ಕೆ ಅಡ್ಡ ಆಗಿಲ್ಲ. ಅಲ್ಲ ಅವಾಗಲೇ ಹೇಳಿವಲ್ಲ ಸರ್. ನಾನು ಸರ್ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ಹೇಳ್ರಿ. ಅಲ್ಲ ಇನ್ನೊಂದ್ಸಲ ಐ ರಿಪೀಟ್ ಒನ್ಸ್ ಅಗೇನ್. ಇನ್ನೊಂದ್ಸಲ ನಮ್ಮ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕ ಕುರುಬ ಸಮಾಜವನ್ನ ಈಗ ಅಸ್ತ್ರವಾಗಿ ಬಳಸ್ಕೊಳ್ಳಕತ್ತಾರ ಅನ್ನೋಂಥದ್ದು. ಅದನ್ನ ಈಗ ಎತ್ತಿ ಕಟ್ಟುವಂತ ಪ್ರಯತ್ನ ನಡೀತಿದ್ದು ಹೆಂಗ್ ಅದನ್ನ ಹೇಳಿ. ನಾನು ಅದನ್ನೇ ಸ್ಪಷ್ಟ ಆಗಲೇ ಹೇಳಿದ್ದೀನಲ್ರಿ. ನಿಮ್ಮ ಮಂತ್ರಿ ಸ್ಥಾನ ಸಂಬಂಧಪಟ್ಟಂತ ವಿಷಯ ಚರ್ಚೆ ಮಾಡಬೇಕಾದ್ರೆ ಕುರುಬ ಸಮಾಜ ಉದಾಹರಣೆ ಕೊಡ್ತಾ ಇದ್ದೀರಿ. ಇದು ಸರಿಯಲ್ಲ. ಅದು ಯಾವುದೇ ಸರ್ಕಸ್ ಮಾಡೋದೇ ಅದರ ಅರ್ಥ. ಅವ್ರು ಹೇಳೋ ಅರ್ಥ ಏನು, ಯಾರನ್ನೋ ಅಧ್ಯಕ್ಷ ಸ್ಥಾನ ಕೂಡಿಸೋ ಮುಂದೆ ಇವರು ತಪ್ಪಿಸ್ಲಿಕ್ಕೆ ನೋಡಿದ್ರು ಅನ್ನೋ ಅರ್ಥ ಆಗ್ತೈತೆ. ಅದು ಶುದ್ಧ ಸುಳ್ಳು ಅಂತ ಸ್ಪಷ್ಟ ಮಾಡಿಸಿದ್ದೀನಿ ನಾನು. ಅವರು ತನುಮನ ಧನದಿಂದ ಎಲ್ಲ ಪ್ರಯತ್ನ ಮಾಡಿ ಎಲ್ಲರಿಗೂ ಅವಕಾಶ ಕೊಡಿಸಿದ್ದಾರೆ ಅಂತ ಕ್ಲಿಯರ್ ಮಾಡಿದ್ದೀನಿ. ಹಿಂದಕ್ಕೆ ಹಾಲು ಮತ್ತು ಸಮುದಾಯಕ್ಕೆ ಉತ್ತರ ಕರ್ನಾಟಕದಿಂದ ಮತ್ತೆ ಕೊಪ್ಪಳ ಒಳಗ ನಮ್ ಸಚಿವ ಸ್ಥಾನ ಕೊಡುವಂತ ಕುರುಬ ಸಮುದಾಯದಿಂದ ಒತ್ತಾಯ ಅದ. ನೀವು ಅದಕ್ಕೆ ನೀವು ಅಭಿಪ್ರಾಯ ಅಲ್ಲ ಅದು ಜಿಲ್ಲೆ ಹೊರತುಪಡಿಸಿ ಹೇಳೋದಾದ್ರೆ ರಾಜ್ಯ ಮಟ್ಟದಲ್ಲಿ ಅವ್ರು ಸಿಗ್ಲೇಬೇಕು. ಕಲ್ಯಾಣ ಕರ್ನಾಟಕದಾಗ ಕೊಟ್ಟಿಲ್ಲ, ಅದ್ರ ಬಗ್ಗೆ ದನಿ ಎತ್ತಿದೇವ್ರಿ ಸರ್, ಎತ್ತಿದೇವಿ. ಶಿವಣ್ಣವ್ರಿಗೆ ಕೊಡ್ಬೇಕಂತ ಅಲ್ಲ, ಇಲ್ಲಿ ಕೊಪ್ಪಳದ ಮೇಲೆ ಹಿಟ್ನಾಳವ್ರ ಪರವಾಗಿ ಹೋಗಿದ್ದೀವಿ. ಸ್ವತಃ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿದ್ದೀವಿ, ಸಿದ್ದರಾಮಯ್ಯವ್ರಿಗೆ ಭೇಟಿಯಾಗಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಕಳಿಮನಿ ಸರ್, ಇಲ್ಲ ಒಂದು ಕ್ಲಿಯರ್ ಆಗಿ ಹೇಳಿ ಸರ್. ಖಂಡನೆ ಮಾಡ್ತಿರೋ ಅಥವಾ ಒಪ್ಕೋತಿರೋ? ಇಲ್ಲಿ ಖಂಡನೆ ಮಾಡುವ ಪ್ರಶ್ನೆ ಬರೋದಿಲ್ಲ. ಅವ್ರ ಹೇಳಿಕೆಗೆ ನಾನು ಆಲ್ರೆಡಿ ಸ್ಪಷ್ಟೀಕರಣ ಕೊಡಿಸಿದ್ದೀನಿ. ಈ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಾಲು ಮತದವ್ರನ್ನ ಕೂಡಿಸೋ ಮುಂದೆ ಬಹಳ ದೊಡ್ಡ ಸರ್ಕಸ್ ಆಯ್ತು ಅನ್ನೋ ಶಬ್ದ ಅವ್ರು ಹೇಳಿದ್ದಾರೆ ನಾಡಗೌಡ ಸಾಹೇಬರು. ಇಲ್ಲ ಅದೇ ಸರ್ಕಸ್ ಅಂದ್ರೆ ಅದರ ಅರ್ಥ ಅವರು ಅಲ್ಲಿ ಆವೇಶದಲ್ಲಿ ಹೇಳ್ತಾ ಇದ್ದಾರೆ. ಅದು ಅವ್ರ ಮೇಲೆ ಎಂ ಬಿ ಪಾಲ್ ಸಾಹೇಬ್ ಮೇಲೆ ಅವ್ರಿಗೆ ಮಾಡಾಕ ವಿರೋಧ ಮಾಡಿದ್ರು ಈಗ ನನಗೂ ತಪ್ಪಿಸಿದ್ರು. ಅದೇ ಆ ಅರ್ಥದಲ್ಲಿ ಹೇಳ್ತಾರೆ. ನಾನು 2 ಸಲ ಕೊಟ್ಟಿದ್ದೀನಿ, ಇನ್ನೂ ಒಂದ್ಸಲ ಕೊಡ್ಲಾ ಕ್ಲಿಯರ್ ಆಗಿ? ಈಗ ಅವರು ಆರೋಪ ಮಾಡಿದ್ರು ಹೌದು ಸರ್. ಈಗ ನೀವೇನಂತೀರಿ ನಾಡಗೌಡರು ನ್ಯಾಯ ಮಾಡಿಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಎಂ ಬಿ ಪಾಟೀಲ್ ಮಾಡಿದಾರ ನಿಮ್ಮ ಸಮಾಜ? ಇಲ್ಲ ಅದು ಇಲ್ಲ, ನೀವು ಅದನ್ನ ಪ್ರಶ್ನೆ ಆ ಥರ ನಾ ಹೇಳಿಲ್ಲ. ನೀವು ಅದನ್ನ ಕೇಳ್ತಾ ಇಲ್ಲ. ನಿಮ್ಮ ಪ್ರಶ್ನೆ ಏನು ಕೇಳ್ತಾ ಇದ್ದೀರಿ ಅದ್ರ ಆ ಥರ ನಾ ಹೇಳೇ ಇಲ್ಲ ಅದನ್ನ. ಸರ್, ಈಗ ಸಚಿವ ಸ್ಥಾನ ಬೇಕು ಅಂತ ಹೇಳಿ ನಾಡಗೌಡರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಈಗ ಅವರು ಅದಕ್ಕೆ ತಪ್ಪಲಾಗ ಕಾರಣ ಎಂ ಬಿ ಪಾಟೀಲ್ ಅಂತ ಹೇಳಿದ್ರು. ಈ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಒಳಗ ನಮಗೆ ಸಚಿವ ಸ್ಥಾನ ಬೇಡ, ಓಡಾಡೋದಾಗಲ್ಲ, ನಿಗಮ ಮಂಡಳಿ ಕೊಡ್ರಿ ಅಂತ ಅವರೇ ಹೇಳಿದ್ರಲ್ಲ ಸರ್. ಆಂತರಿಕವಾಗಿ ಚರ್ಚೆ ಆಗಿದೆ, ನಮಗೆ ಚರ್ಚೆ ಇಲ್ಲ. ಈ 2ನೇ ಅವಧಿಗೆ ಸಚಿವ ಸ್ಥಾನ ಈಗ ನಾಡಗೌಡ ನಮ್ಮ ಜಿಲ್ಲೆಗೆ ಆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಅನ್ನೋದು ಎಲ್ಲರೂ ಆಸೆ. ನಿಮ್ದು ಆಸೆ, ನಮ್ಮದು ಇದೆ, ಅದ್ರಲ್ಲಿ 2 ಮಾತೇ ಇಲ್ಲ. ಆಮೇಲೆ ಇಂಡಿ ಯಶವಂತರಾವ್ ಗೌಡ ಕೂಡ ಅಲ್ಲಿ ಇಂಡಿಗೆ ಇನ್ನೂ ತನಕನೇ ಆಗಿರ್ಲಿಲ್ಲ ಸಚಿವರು.